ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಪ್ರಸಿದ್ಧ ಶ್ರೀ ಮದ್ದಮ್ಮದೇವಿ ದೇವಸ್ಥಾನದಲ್ಲಿ ಸೋಮವಾರ ನಡೆದ ಸಭೆಯಲ್ಲಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ ನಾಗಣ್ಣ ಮಾತನಾಡಿ, ಶರನ್ನವರಾತ್ರಿ ಅಂಗವಾಗಿ ಶ್ರೀ ಮದ್ದಮ್ಮದೇವಿ ಉತ್ಸವ ಅಕ್ಟೋಬರ್ 12 ಮತ್ತು 13ರಂದು ವಿಜೃಂಭಣೆಯಿಂದ ಆಚರಣೆ ಮಾಡಲು ತೀರ್ಮಾನಿಸಿದ್ದು, ಬಂಡಿಕಾರರು, ಅಣ್ಣ ತಮ್ಮಂದಿರು, ಎಲ್ಲ ಕೈವಾಡಸ್ಥರು ಸೇರಿ ಅದ್ದೂರಿಯಾಗಿ ಉತ್ಸವ ಆಚರಣೆ ಮಾಡಲು ಹೆಚ್ಚು ಸಹಕಾರ ನೀಡಬೇಕೆಂದು ಹೇಳಿದರು. ಕಾಮನಹಳ್ಳಿ ಶಿರಾ ತಾಲೂಕು ಇಲ್ಲಿ 106 ವರ್ಷಗಳ ಐತಿಹ್ಯ ಇರತಕ್ಕಂಥ ದೇವಸ್ಥಾನ. ಇದನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಏನು ದಸರಾ ಪ್ರಾರಂಭ ಆಯಿತು ಅವತ್ತಿನ ಕೂಡ ಇಲ್ಲಿ ದಸರಾವನ್ನು ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ 3 ರಾಜ್ಯದಿಂದ ಭಕ್ತಾದಿಗಳು ಬರ್ತಾರೆ. ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ಕರ್ನಾಟಕದ ಭಕ್ತರು ಬರೋದರಿಂದ ಇಲ್ಲಿ ಭಕ್ತರಿಗೆ ಅವರ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡೋದು ಮುಖ್ಯನ. ಇದು ಅಕ್ಟೋಬರ್ ತಿಂಗಳ 12, 13ರಂದು ವಿಜೃಂಭಣೆಯಾಗಿ ಒಂದು ದಸರಾ ಆಚರಣೆಯನ್ನು ಮಾಡ್ತೇವೆ. ಅಂದು ಸಾವಿರಾರು ಜನ ಭಕ್ತರು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಅವರ ಇಷ್ಟಗಳನ್ನು ಏನು ಭಕ್ತರು ಇಷ್ಟಗಳನ್ನು ಅವರೇನು ಬೇಡ್ಕೊಳ್ತಾರೆ ಆ ಬೇಡಿಕೆಯನ್ನು ತಾಯಿ ಈಡೇರಿಸೋದ್ರಿಂದ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡೋದ್ರಿಂದ ಒಂದು ಇತಿಹಾಸನ ಹೊಂದಿರತಕ್ಕಂಥ ಶ್ರೀ ಮದ್ದಮ್ಮ ದೇವಿಯ ಆಚರಣೆಯನ್ನು ಎಲ್ಲ ನಮ್ಮೆಲ್ಲ ಭಕ್ತರು ಇವತ್ತೇನು ದತ್ತಿ ಸಮಿತಿ ಇದೆ ಅದರ ಗೌರವಾಧ್ಯಕ್ಷರು, ಅಧ್ಯಕ್ಷರು ಮತ್ತು ನಮ್ಮ ದಸರಾ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿರು ಎಲ್ಲರೂ ಸೇರಿ ಇವತ್ತು ಒಂದು ಯಾತ್ರಾ ಆಚರಣೆ ಮಾಡ್ಕೊಂಡು ಪೂರ್ವ ಸಭೆಯನ್ನು ಕರೆದಿದ್ದೇವೆ. ಈ ಸಭೆ ಬಂದಿರತಕ್ಕಂಥ ಎಲ್ಲ ತಮ್ಮಂದಿರ ಒಂದೇ ಇದು ಈ ಸಾರಿ ಅದ್ಭುತವಾಗಿ ಒಂದು ಆಚರಣೆಯನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಸಹಕಾರ ಕೊಡಬೇಕು. ಭಕ್ತಾದಿಗಳು ಎಲ್ಲರೂ ಬಂದು ಈ ಏನು ಇವತ್ತು 12, 13ರಲ್ಲಿ ನಡೆಯುತ್ತೆ ವಿಜೃಂಭಣೆ ಭಾಗವಹಿಸಬೇಕು ಅಂತೇಳಿ ಎಲ್ಲ ನಮ್ಮ ಸದ್ಭಕ್ತರಲ್ಲಿ ಕೋರ್ತೇನೆ. ಆದಿದೇವತೆ ಶ್ರೀ ಮದ್ದಮ್ಮ ದೇವಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಏನು ದೇವಸ್ಥಾನದ ದತ್ತಿ ಸಮಿತಿಯ ದಸರಾ ಉತ್ಸವದ ಬಗ್ಗೆ ಇವತ್ತೇನು ಮೀಟಿಂಗ್ ಕಲ್ತಿದ್ದೀರಿ, ಇದು ಪ್ರತಿ ವರ್ಷವೂ ಇತ್ತಿಗೆ 106 ವರ್ಷಗಳ ಇತಿಹಾಸವನ್ನು ಇರ್ತಕ್ಕಂಥ ಒಂದು ದೇವಸ್ಥಾನ. ಆ ಒಂದು ದೇವಸ್ಥಾನದ ಏನು ಒಂದು ದಸರಾ ಉತ್ಸವವನ್ನು ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂಬರ್ತಾಯಿದ್ದು, ಆದರೆ ಅದೇ ರೀತಿ ಈ ವರ್ಷವೂ ಒಂದು ದಸರಾ ಉತ್ಸವವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ ಇವತ್ತೇನು ಕಮಿಟಿನಲ್ಲಿ ಸೇರಿದ್ದೀರಿ. ಅದರಲ್ಲಿ ಈಗ ಇನ್ನೂ ಹೆಚ್ಚಿನದಾಗಿ ಸ್ವಲ್ಪ ಈಗ ಅದಕ್ಕೆ ಕಾಯಕಲ್ಪ ಕೊಡಬೇಕು ಅಂತಂದೇಳಿ ನಾನಾದರೂ ಎಲ್ಲ ಸಮಿತಿಯ ಸದಸ್ಯರಲ್ಲಿ ಕೇಳ್ಕೊಳ್ತಾ, ಒಂದು ಅನ್ನಸಂತರ್ಪಣೆ ಇರ್ಬೋದು, ಒಂದು ವಾದ್ಯಗೋಷ್ಠಿ ಇರ್ಬೋದು, ಇವೆಲ್ಲವನ್ನೂ ಸ್ವಲ್ಪ ವಿನೂತನವಾಗಿ ಇರೋಂಗೆ ಒಂದು ವ್ಯವಸ್ಥಿತವಾಗಿ ಅಮಾವಾಸ್ಯೆಯಿಂದ ಮೊದಲುಗೊಂಡು ಶರನ್ನವರಾತ್ರಿ ಪೂಜಾ ವಿಧಿಗಳನ್ನ 2ನೇ ತಾರೀಕು ಬುಧವಾರದಿಂದ ಸ್ಟಾರ್ಟ್ ಮಾಡಿ ಇದು ವಿಜಯದಶಮಿ ಮತ್ತು ವಿಜಯದಶಮಿ ಆದ ಏಕಾದಶಿ ದಿವಸ ಇಲ್ಲಿ ಉತ್ಸವದ ಕಾರ್ಯಕ್ರಮಗಳಿರುತ್ತೆ. ಅದು 13ನೇ ತಾರೀಕು ಇಲ್ಲಿ ಉತ್ಸವ ಜರುಗಲಿದೆ. ಅದರಿಂದ ವಿಶೇಷವಾಗಿ ಆ ದಿವಸ ಹೆಚ್ಚಿನದಾಗಿ ಜನ ಸೇರ್ತಾರೆ. ಆಗ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ದೇವಿಗೆ ನಡೆಯುವ ಪೂಜಾ ಕಾರ್ಯಕ್ರಮಗಳು, ಉತ್ಸವಾದಿ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಹಾಗೂ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಯುವಂತೆ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಈ ಕೆಳಕಂಡ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು. ವಿಷಯ: ದಸರಾ ಹಬ್ಬದ ಆಚರಣೆ ವಿಷಯವಾಗಿ ಇಂದಿನ ಸಭೆಯ ನಡಾವಳಿ ಹಾಗೂ ತೀರ್ಮಾನಗಳನ್ನು ಸಭೆಯಲ್ಲಿ ಓದಿ ತೀರ್ಮಾನಿಸಲಾಯಿತು.